ಬ್ರೋ ಪಂಚರ್ ಹಾಯ್ ಬ್ರೋ. ಪಂಚರ್ ಶಾಪಿಗೆ ಬಂದರೆ ಶಾಪೇ ಕ್ಲೋಸ್. ಇವಾಗ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇದೊಂದು ತಲೆ ವಿಷಯ ಈಗ. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಸೊ 3ನೇ ದಿನದ ಪ್ರಯಾಣ ಧೂಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿನ್ನೆ ಧೂಲೆ ಬಂದು ಸ್ಟೇ ಮಾಡಲಿಕ್ಕೆ ಲೇಟ್ ಆಯಿತು. ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀವಿ. ಧೂಲೆಯಿಂದ ಇಂದೋರಿಂದ ಸ್ವಲ್ಪ ಮುಂದೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಪಂಚರ್ ಆಯಿತು. ಬ್ರೋ ಪಂಚರ್. ಹಾಯ್ ಬ್ರೋ. ಇಲ್ಲಿಂದ ಮುಂದ್ಗಡೆ ಪೆಟ್ರೋಲ್ ಪಂಪ್ ಇದ್ದಂತೆ. ಹೌದು, ನೀನು ಅದು ಹಾಗಿದೆ ರಪ್ಪ ತಗೊಂಡೋಗು, ಅಲ್ಲಿಡು, ನಾವು ಬರ್ತೀವಿ. ಇಲ್ಲಿ ಅಂತ ಗೊತ್ತಿಲ್ಲ, ಅವಾಗನೇ ಮಾಡ್ತಾ ಇದ್ದೀನಿ. ಹೋಗ್ತಾ ಉಂಟು ಸ್ವಲ್ಪ ಸ್ವಲ್ಪ. ಹೋಗ್ತಾ ಇದೆ ಒಳಗಡೆ. ಹೌದು, ಹೋಗ್ತಾ ಉಂಟು. ಅವಾಗಿಂದ ಇದೇ ಮಾಡ್ತಾ ಇದ್ದೀನಿ. ಹೋಗ್ತದೆ ಆದರೆ ಹಾಗೆ ಉಳಿತಾ ಇದೆ. ಒಂದು ಐಡಿಯಾ ಮಾಡ್ತೇನೆ, ಸ್ಲೋ ಹೊಡ್ಕೊಂಡು ಹೋಗ್ತೇನೆ ನಾನು. ಹೋಗ್ತದೆ, ಸ್ವಲ್ಪ ಇದೆ ಗಾಳಿ. ಇಲ್ಲೇ ಮುಂದ್ಗಡೆ ಪೆಟ್ರೋಲ್ ಪಂಪ್ ಇದೆ. ಸ್ಲೋ ಸೈಡಿಂದ ಹೊಡಿ ಬರ್ತೀವಿ. ಗಾಯ್ಸ್, ಇಲ್ಲಿ ನೋಡಿದ್ರೆ ಪಂಚರ್ ಶಾಪಿಗೆ ಬಂದರೆ ಶಾಪೇ ಕ್ಲೋಸ್. ಇವಾಗ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ನಂಬರಿಗೆ ಕಾಲ್ ಮಾಡ್ತಾ ಇದ್ದೀವಿ, ಬರ್ತಾನೆ ಇಲ್ಲ ಅಂತಂದು. ದೊಡ್ಡ ಒಂದು ತಲೆ ವಿಷಯ ಈಗ. ಇಂತೂ ಇಲ್ಲೇ ಸೈಡಲ್ಲಿ ಇನ್ನೊಂದು ಪೆಟ್ರೋಲ್ ಪಂಪ್ ಇತ್ತು, ಅಲ್ಲಿ ಸಿಕ್ತು. ಇಲ್ಲಿ ಒಂದೇ ಶಾಪ್ ಇದೆ. ಅವರು ಅದೇ ನೋಡ್ತಾ ಇದ್ದಾರೆ ಹೆಂಗೆ ಬಿಚ್ಚೋದು ಅಂತ. ಸ್ವಲ್ಪ ಟೆನ್ಷನ್ ಆಗಿದೆ. ಬಾಯ್ ಆಪ್ ಕರ್ ಲೋಗೆ ಬಾಯ್. ಇವ್ರು ಹೇಳ್ತಾ ಇದ್ದಾರೆ ಇವ್ರದ್ದು ಓನರೇ ಬರಬೇಕಂತ, ಇದು ಬಿಚ್ಚೋಂಗಿದ್ರೆ ಅಂತ. ನಾವೇ ಟ್ರೈ ಮಾಡುವ ಅಂದೆ. ಪ್ರಕಾಶ್ ನಾವೇ ಮಾಡುವ, ಬಿಚ್ಚುವ ಯೂಟ್ಯೂಬ್ ಈಗ. ಗಾಯ್ಸ್, ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲು. ಸಿಕ್ಕಾಬಟ್ಟೆ ಬಿಸಿಲು. ಆ ಬಿಸಿಲಲ್ಲಿ ನಮ್ಮ ಗಾಡಿ ಪಂಚರ್ ಆಗಿದ್ದು. ವಾಹ್, ಏನು ಮಸ್ತ್. ಐಸಿಂಗ್ ಆನ್ ದ ಕೇಕ್ ಆಗ್ಬಿಟ್ಟಿದೆ. ಐಸಿಂಗ್ ಆನ್ ದ ಕೇಕ್, ಟೈರ್ ಪಂಚರ್. ಏನು ಮಸ್ತ್. ಪ್ರಕಾಶ್ ಅಣ್ಣ, ನೀನೇ ಒಂದು ಪಂಚರ್ ಶಾಪ್ ಹಾಕ್ಬಿಡ್ಬೇಕು. ಪಾಪ ರೈಡರ್ಸಿಗೆಲ್ಲ ಬರ್ತಾ ಇರ್ತಾರೆ. ಒಂದು ಬ್ರಾಂಚ್ ಪಂಚರ್ ಬ್ರಾಂಚ್. ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹಿಮಾಲಯ ಯಾವುದೇ ಇರಲಿ ರೈಡಿಂಗ್ ಬೈಕಿಂದು ಪ್ಲಾನ್ ಅಂತ ಮಧು ಕೋಲ್ಡ್ ಡ್ರಿಂಕ್ಸ್, ಮಧು ಪಂಚರ್ ಶಾಪ್, ಮಧು ಪಂಚರ್ ಶಾಪ್, ಮಧು ಪಂಚರ್ ಶಾಪ್, ಮತ್ತೆ ಮೇಕ್ ಪಂಚರ್ ಶಾಪ್, ಮೀರ್ ಪಂಚರ್ ಶಾಪ್. ಈಗ ಮೀರ್ 3 ಜನ ಮಕ್ಕಳದು 3 ಬ್ರಾಂಚ್ ಅಲ್ಲ, ಒಂದು ಪೂರಾ ಲದಾಖ್ ಹೋಗೋ ತನಕ ಎಲ್ಲ ಕಡೆ ಒಂದೊಂದು ಬ್ರಾಂಚ್ ಫ್ರಾಂಚೈಸಿ. ಯೂಟ್ಯೂಬ್ ಮೇಲಿಂದ ಕಲ್ಸ್ಕೊಡು. ಎಲ್ಲ ಫ್ರಾಂಚೈಸಿ ಮಾಡಿದ್ರೆ ರೈಡರ್ಸಿಗೆ ಏನು ತೊಂದರೆನೇ ಇರೋದಿಲ್ಲ. ಸ್ಪ್ಯಾನರ್ಸ್ ಎಲ್ಲ ಇಡೋದು, ಮತ್ತೆ ಯೂಟ್ಯೂಬ್ ಇಂದ ಯೂಟ್ಯೂಬಲ್ಲಿ ನೋಡ್ಕೊಂಡು ಪಂಚರ್ ತೆಗಿಯೋದು. ಸೊ ಗಾಯ್ಸ್, ಓಪನ್ ಮಾಡಿದ್ವಿ, ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅದು ಮಾಡಲಿಕ್ಕೆ. ಸೊ ಅದಕ್ಕೆ ಸ್ವಲ್ಪ ಮುಂದ್ಗಡೆ ಊರಲ್ಲಿ ಹೋಗಿ ಇನ್ನೊಬ್ಬ ಮೆಕ್ಯಾನಿಕ್ ಕರ್ಕೊಬರ್ತೇನೆ ಅಂತ ಪ್ರಕಾಶನ್ ಜೊತೆ ಹೋಗ್ತಾ ಇದ್ದಾನೆ. ಅವನಿಗೆ ಪಾಪ ಕರ್ಕೊಂಡು ಹೋಗಿ ಊರಿಗೆ ಹೋಗಿ ಮೆಕ್ಯಾನಿಕ್ ಕರ್ಕೊಬರ್ತಾನಂತೆ. ಇಷ್ಟು ತನಕ ಓಪನ್ ಮಾಡಿದ್ದ, ಆದರೆ ಅದು ಗೊತ್ತಾಗ್ತಿಲ್ಲ ಓಪನ್ ಮಾಡೋದು. ಈ ಅಣ್ಣ ಬಂದು ತೆಗಿತಾ ಇದ್ದಾರೆ. ಆಕ್ಚುಲಿ ಅವರು ಮೆಕ್ಯಾನಿಕ್ ಅಲ್ಲ, ಪಂಚರ್ ಶಾಪ್ನವ್ರೆ. ಊಟ ಮಾಡ್ತಾ ಇದ್ದವ್ರಿಗೆ ಕರ್ಕೊಬಂದ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಹಾಗೂ ಚೈನ್ ಟ್ಯೂಬ್ ಸ್ಕ್ರೂ ಆಗಿತ್ತು, ಹರಿದು ಹೋಗಿದೆ. ಇದು ಕಾರೂರಿಂದ ಬರಬೇಕಾದ್ರೆ ಎಕ್ಸ್ಟ್ರಾ ತೊಗೊಂಡೇ ಬಂದ್ವಿ. ಸೊ ಅದು ಹೆಲ್ಪ್ ಆಯ್ತು ಇಲ್ಲಿ. स्कूल लगा था ना, रनिंग करके बहुत गया।
ಕೂಡ ಹೋಗಿದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅದೇ ಎಕ್ಸ್ಟ್ರಾ ನಾವು ಏನೇನು ಸ್ಪೇರ್ ಪಾರ್ಟ್ಸ್ ತೊಗೊಬಂದಿವಲ್ಲ ನಮಗೆ ಒಳ್ಳೆಯದಾಗ್ತದೆ. ಇಲ್ಲ ನೋಡಿ ಇದೆ ಎಲ್ಲ ಕಡೆ ಪಂಚರ್, ಇದು ಟ್ಯೂಬು ವೇಸ್ಟ್ ಟ್ಯೂಬು. ದೇರೇನಾ ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಕ್ಯಾರಿ ಮಾಡಬೇಕು. ಲದಾಖ್ ಬರೋರು ಯಾರ್ಯಾರು ಇದ್ದೀರಲ್ಲ ಎಲ್ಲ ಏನೇನಿದೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಕ್ಯಾರಿ ಮಾಡಿ. ಟ್ಯೂಬ್, ಲಿವರ್, ಆಮೇಲೆ ಬ್ರೇಕ್ ಪ್ಯಾಡು, ಸೊ ಎಲ್ಲ ಎಕ್ಸ್ಟ್ರಾ ಕ್ಯಾರಿ ಮಾಡಿ ಬೇಕಾಗುತ್ತೆ. ನಮಗೆ ಇವಾಗ 1000 ಕಿಲೋಮೀಟ್ರಲ್ಲೇ ಒಂದು ಪಂಚರ್ ಆಯಿತು. ಮತ್ತು ಇನ್ನೊಂದು ವಿಷಯ ಅಂದರೆ ಟೈರ್ ಓಪನ್ ಮಾಡೋದು, ಟೈರ್ ತೆಗಿಯೋದು, ಟೈರ್ ಹಾಕೋದು ಮತ್ತು ಸ್ವಲ್ಪ ಕಲ್ತ್ಕೊಳ್ಬೇಕು. ಇಲ್ಲಿ ನಮ್ಗೆ ವರ್ಕೌಟ್ ಆಗಿಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದ್ವಿ, ಆಗಿಲ್ಲ. ಅದು ಸ್ವಲ್ಪ ಕಿರಿಕಿರಿ ಇದೆ, ಅದು ಓಕೆ. ಈಗ ಇದ್ರದ್ದು ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇದು ಸ್ವಲ್ಪ ಡೇಂಜರ್. ಪ್ರಕಾಶ್ ಅಣ್ಣ, ನಮ್ಮ ಗಾಡಿ ಇದೆ, ಹೆಂಗೆ ಓಪನ್ ಮಾಡ್ಬೋದು ಅನ್ಸುತ್ತೆ ಪಕ್ಕ. ನೋಡುವ ಉತ್ತೇಶ್ ಬಾಯ್, ಏನು ಟೆನ್ಷನ್ ಇಲ್ಲ, ಎಲ್ಲ ಆಗೋದಕ್ಕೆ ಒಳ್ಳೇದು ಅಲ್ಲ. ಇವತ್ತು ಹಾಗಾದರೆ ನಾವು ಇಂದೋರಲ್ಲೇ ಇರಬೇಕಾಯ್ತು, ಟೈಮ್ ಆಗ್ತದೆ ಅಲ್ಲ. ಸೊ ಗಾಯ್ಸ್, ಇವಾಗ ಊಟಕ್ಕೆ ನಿಂತಿದ್ದೀವಿ. ಬೈಕ್ ಎಲ್ಲ ಆಯಿತು, ಕ್ಲಿಯರ್ ಆಯಿತು, ಹೇಗೋ ಮಾಡಿದ್ವಿ. 450 ಕಿಲೋಮೀಟರ್ ಆಯ್ತು. ಧೂಲೆಯಿಂದ ತುಂಬಾ ಹಿಂದಿದೀವಿ. ಡಿಸೈಡ್ ಮಾಡಿದ್ದು ಲೊಕೇಶನ್ ಇಲ್ಲ, ಸುಮಾರಷ್ಟು. ನನ್ನ ಬೈಕು ಹಾಳಾಯ್ತು, ಏನೇನೋ ಆಯ್ತು, ಡಿಲೇ ಆಯ್ತು. ಬೈಕ್ ಹೇಗೆ ಹೇಳೋದು, ನನ್ನ ಬೈಕು ಹಾಳಾಯ್ತು. ಅದ್ರ ನಂತರ ಅದಕ್ಕೋಸ್ಕರ ಎಲ್ಲ ತುಂಬಾ ಡಿಲೇ ಆಗೋದು. ಎಲ್ಲ ಸರಿಯಾಗಿದೆ. ಇವಾಗ ಊಟ ಮಾಡಿ ಆದಷ್ಟು ಕ್ಯಾಚಪ್ ಮಾಡೋದು. ಇವತ್ತು ಇಂದೋರ್ ಹೋಗಿ ಸ್ಟೇ ಮಾಡೋದು. ನಾವು ಮಟನ್ ಕರಿ ತಗೊಂಡಿದ್ವಿ, ಕೈ ತೊಳ್ಲಿಕ್ಕೆ ಉಂಟು ಇಲ್ಲಿ. ಆಮೇಲೆ ರೋಟಿ ಇದೆ, ಆಮೇಲೆ ಸ್ವಲ್ಪ ಅನ್ನ, ಇದು ದಾಳ್. ಪ್ರಕಾಶ್ ಅಣ್ಣ ಚೆನ್ನಾಗಿದೆ, ಅದು ಟೇಸ್ಟ್ ಇಲ್ಲ. ಚೆನ್ನಾಗಿದೆ ಬಾಯ್. सूप है, सूप केला सूप है, मटन सूप. ओके मटन सूप है. दाल बोल के इसने निकलता है. अच्छा ठीक है. नहीं सूप मैंने पीस भी उसका उसने तो ಇದು पहला दाल बोल के इसने ಸೂಪ್ ಅಂತೆ, ಮಟನ್ ಸೂಪ್ ಅಂತ ಕೊಟ್ಟಿದ್ದಾರೆ. ನಾನು ನಂಗೆ ದಾಳ ತರ ಕಾಣ್ತು, ಅದಕ್ಕೆ ಸ್ವಲ್ಪ ಈ ಕಡೆ ಇಟ್ಟಿದ್ದೀನಿ ದಾಳ್ ಅಂತ. ಇವನ್ ಕೈಯಾಗ ನೋಡೋ ಪೀಸ್ ಸಿಕ್ತು, ಬೇರೆ ಹಾಕಿದ್ರೆ ಇಷ್ಟು ದೊಡ್ಡ ಪೀಸ್ ಬಂತು. ಆಮೇಲೆ ಗೊತ್ತಾಯ್ತು, ಈಗ ಮತ್ತೆ ವಾಪಸ್ ಇಟ್ಟಿದ್ದೀನಿ. ಸೊ ಗಾಯ್ಸ್, ಇದಕ್ಕೆ ಕೋಕೋನಟ್ ವಾಟ್ರಿಗೆ ಅಲ್ಲಿಂದ ಹುಡುಕ್ತಾ ಬಂದ್ವಿ. ನಮ್ಮ ಕರ್ನಾಟಕದಿಂದ ಆದಮೇಲೆ ಎಲ್ಲೂ ಸಿಕ್ಕಿಲ್ಲ, ಒಂದು ಮರ ಸುಧಾ ಇಲ್ಲ ಇಲ್ಲಿ, ಕೋಕೋನಟ್ ಟ್ರೀ, ತೆಂಗಿನ ಮರ. ಸೊ ಇವಾಗ ಇಂದೋರ್ ಹತ್ರ ಬಂದಾಗ ಸಿಕ್ತು. ಇದು ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಇದು ಕರ್ನಾಟಕದಿಂದ ಬರ್ತಂತೆ. ಅವ್ರು ಕರ್ನಾಟಕದಿಂದ ಅಣ್ಣ ಎಲ್ಲಿಂದ ತಂದಿದ್ದು? ಇದು ನಾವು ಕರ್ನಾಟಕದಿಂದ ಬಂದಿದೆ. ನಾನು ಶಿಯಾಳ ಕಟ್ ಮಾಡ್ಲಿಕ್ಕೆ ಕಾರವಾರದಿಂದ ಇದು ನೋಡಿ, ಇಲ್ಲಿ ಕರ್ನಾಟಕದಿಂದ ಬರ್ತದೆ. ಭಯ್ಯ ಕರ್ನಾಟಕ ಸೇ ಆತಾನೆ ಅಣ್ಣ ಇದೆಂತ ಅಣ್ಣ, ನೀರೇ ಇಲ್ಲ, ನೀರು ಹಾಕೊಡ್ತೀರಿ ಇದರಲ್ಲಿ. ನೀವೆಲ್ಲ ಕಡಿಮೆ ನೀರು ಹಾಕಿದ್ದೀರಲ್ಲ. ಇಲ್ಲಿ ಅಂಗಡಿ ಓನರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಪ್ರಕಾಶ್ ಅಣ್ಣ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಕಸ್ಟಮರ್ ಬಂದಾರೆ ನೋಡಿ. ಪ್ರಕಾಶ್ ಅಣ್ಣ भैया ऑर्डर दे दो उनको, इनको ಹೊಡೆದು ಕೊಡ್ಬೇಕಂತೆ ಕಸ್ಟಮರ್ಗೆ. ಇಂದೋರ್ ಹತ್ರ ಬಂದಂಗೂ ಇದೆ. ಇಷ್ಟು ಟ್ರಾಫಿಕ್ ಆಗಿದೆ, ಇಷ್ಟೊತ್ತಾಯಿತು ಟ್ರಾಫಿಕ್. ಇಂದೋರ್ ನಾನಿವಾಗ ಇಂದೋರ್ ರೀಚ್ ಆಗಿದ್ದೀವಿ. ಹೋಟೆಲೆಲ್ಲ ಚೆಕ್ ಇನ್ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಆರ್ಡ್ರ್ ಮಾಡಿಕೊಂಡು ಊಟ ಮಾಡಿ
ಹಾಗೆ ನಂದು ಡೇ 1 ಡೇ 3 ಶಾರ್ಟ್ಸ್ ಆಗ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ. ಸ್ವಲ್ಪ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡಬೇಕು ಮತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಇದೆ ನನಗೆ ಮಲಗಲಿಕ್ಕೆ. ಗೈಸ್, ಮಧ್ಯಪ್ರದೇಶದಲ್ಲಿ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿದ್ವಿ. ಇಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಅಂತ ಹೇಳಿದ್ರೆ 120 ರುಪೀಸ್ 1 ಲೀಟರ್. ಕರ್ನಾಟಕದಲ್ಲೇ ಬೆಟರ್ ಅನಿಸ್ತಿದೆ, ಕರ್ನಾಟಕದಲ್ಲೇ ಜಾಸ್ತಿ ಅನಿಸ್ತಿತ್ತು. ಇವಾಗ ಕರ್ನಾಟಕ ಸ್ವಲ್ಪ ಬೆಟರ್ ಅನಿಸ್ತು. ಇದು ಸ್ವಲ್ಪ 120 ಇದೆ ಲೀಟರ್ 1 ಲೀಟರ್. As much as I can hold. ಆ ಬ್ಯಾಗ್ ಆ ಕಡೆ ಸೈಡ್ ಹೋಗಿದೆ, ಮಿಡಲ್ ಬ್ಯಾಗ್ ಸೈಡ್ ಹೋಗಿದೆ. ಅದು ಹೌದು. ಸೊ ಇದು ಪನ್ನೀರ್ ಕಡಾಯಿ, ಇದು ದಾಲ್ ತಡ್ಕ, ಅವ್ರ ರೋಟಿ ಸಲಾಡ್. ಹಾಗೆ ನಮ್ಮ ಪ್ರಕಾಶ್ ಅಣ್ಣ ರೂಪದಲ್ಲಿ ಏನು ವೆಜ್ ತಿನ್ಕೊಂಡು ಇವತ್ತು ವೆಜ್ ತಿಂತ ಇದ್ರಂತ. ಏನು ಮುಖದಲ್ಲಿ ಕಳೆನೇ ಇಲ್ಲ. ಇದೆ ಬಾಡುಗಿ ಸೌದೆಕಾಯಿ ಸಲಾಡ್. ಮನ್ಸೂರು ಜಿಲ್ಲೆ ದುದಾಗಡಿ ಮಾತಾಜಿ ಟೆಂಪಲ್ ಅಂತ, ಇದು ಫೇಮಸ್ ಅಂತೆ ಮನ್ಸೂರಲ್ಲಿ. ಅಲ್ಲೇ ಮುಂದ್ಗಡೆನೆ ಒಂದು ರೆಸ್ಟೋರೆಂಟ್ ಇತ್ತು, ಇಲ್ಲೇ ಊಟ ಮಾಡಿದ್ವಿ, ಚೆನ್ನಾಗಿತ್ತು ಊಟ. ಇರಲ್ಲ. ಹಾಯ್ ಭಯ್ಯ, आपका नाम क्या है? शिवम गुजर, गोलू मीणा, गोविंद. उत्तेश अच्छा था खाना, वेज खाना. दाल में इन्होंने घी डाला था, मस्त था, देसी घी का दाल था. Yeah, can't fool flexing cause they know I got the sauce. Got the presence on me, I can't ever take it off. That's why I came country boy stepping. Yeah, I'm country boy stepping. Country boy stepping. ಸೊ ಗೈಸ್, ಜಸ್ಟ್ ಇವಾಗ ನಾವು ರೀಚ್ ಆದ್ವಿ ರಾಜಸ್ಥಾನ್ಗೆ. ದಾರಾ ಅಂತ ಎಂಟ್ರೆನ್ಸ್ ರಾಜಸ್ಥಾನ್ದು. MP ಇಂದ ಇವಾಗ ರಾಜಸ್ಥಾನ್ ಎಂಟ್ರಿ ಆಗಿದ್ವಿ. ಸೊ ತುಂಬ ಶೆಕೆ ಆಗ್ತಾಯಿದೆ, ತುಂಬ ಅಂದರೆ ಮೊಬೈಲೆಲ್ಲ ಹೀಟ್ ಆಗ್ತಿದೆ. ಮೊಬೈಲ್ ತುಂಬ ಹೀಟ್ ಆಗ್ತಿದೆ, ಯಾಕಂತ ಹೇಳಿದ್ರೆ ಅಷ್ಟು ಹೀಟ್ ಇದೆ ಇಲ್ಲಿ. ಬಿಸಿಲು, ತುಂಬ ಬಿಸಿಲು, ಸೆಕೆ ಅಂದರೆ ಸೆಕೆ ಆಗ್ತಿಲ್ಲ. ಒಂದೊಂದು ಕೋಲ್ಡ್ ಕುಡಿತೀವಿ, ಆದ್ರೆ ಚಹಾ ಕುಡಿಯೋದಂತ ಬಿಡೋದಿಲ್ಲ, ಚಹಾ ಕುಡಿತಿರೋದೇ. ಸೊ ಇಲ್ಲಿಂದ ಜೈಪುರ್ 390 ಕಿಲೋಮೀಟ್ರ್ ಇದೆ. ಹೇಗಿದ್ರು ಇವತ್ತು ನೈಟ್ ಜೈಪುರ್ ಹೋಗಲೇ ಸ್ಟೇ ಮಾಡ್ಬೇಕು ನಾವು. ಸೊ ನೋಡುವ, ಲೆಟ್ಸ್ ರೈಡ್. चादर गिरता मध्ये ಹಾಂ, चादर गेलं ना ಹಾಯ್ ಹಾಯ್ ಹಾಯ್. गाडी गेलं ना मागे जॅकेट मोरू यांचे चादर घेऊन थोडे यांची किती चादर काढू दिला ದೊಡ್ಡ ಮನುಷ್ಯರು ಸಣ್ಣವರಿಗೆ ಚಾದರ್ಲೇಲು काय घेतलं ಅವರು ಪ್ರಕಾಶ್ ಅಣ್ಣಗೆ ಅಂತ ಇದು ಜಾಕೆಟ್ಸ್ ಇಲ್ಲ ಇಲ್ವಾ ಇದೇನು ಇಲ್ವಾ ಇದೇನು ಇದೇನು. ಪ್ರಕಾಶ್ ಅಣ್ಣಗೆ ಏನು ಹೇಳಿದೆ? ಒಳ್ಳೆ ಜಾಕೆಟ್ ಒಳ್ಳೆ ಜಾಕೆಟ್ ಹೇಳಲಿಲ್ಲ, ಅವಾಗ ಏನು ಹೇಳಿದೆ? ಒಳ್ಳೆ ಬ್ರೇಡ್ ಜಾಕೆಟ್ ಇದು ಒಂಥರ ಸ್ವೆಟರ್ ತರ ಸ್ವೆಟರ್ ತರ ಕಾಣ್ತಾ ಇದೆ ಅಂತೆ, ಜಾಕೆಟ್ ಅಲ್ಲ ಅಂತ. ಸ್ವಲ್ಪ ಈಗೋ ಹರ್ಟ್ ಆಯ್ತು ಪ್ರಕಾಶ್ ಅಣ್ಣಗೆ. ಈಗ ಜಾಕೆಟ್ ಚೇಂಜ್ ಮಾಡಿದ್ರು ಮಾಡ್ದ ಮತ್ತೆ ಎಲ್ಪೆಸ್ಟರ್ ಬಾಬಾ ಎಲ್ಪೆಸ್ಟರ್ ಗೈಸ್, ರೂಮ್ ಚೆಕ್ ಇನ್ ಮಾಡಿದ್ವಿ ಜೈಪುರಲ್ಲಿ. ಇಲ್ಲಿ ನಮ್ಗೆ ಸಣ್ಣದೊಂದು ಕಿಚನ್ ಕೊಟ್ಟಿದ್ದಾರೆ, ಹಾಗೆ ಬೆಡ್. ಸೋಫಾ ಒಂದಿದೆ, ಒಂದು ವಾಶ್ರೂಮು, ರೂಮು. ಜೈಪುರ್ ಬಂದು ರೂಮ್ ಚೆಕ್ ಇನ್ ಮಾಡಿದ್ವಿ. ರೂಮ್ ನೋಡ್ಬೋದು, ಚೆನ್ನಾಗಿದೆ, ಮಸ್ತಿದೆ. ಹಾಗೆ ಫ್ರೆಶ್ ಅಪ್ ಆಗಿ ತುಂಬ ಟಯರ್ಡ್ ಆಗಿದೆ, ಮಲ್ಕೊಂಬಿಡೋದು. 4ನೇ ದಿನದ ಜರ್ನಿ ಇವತ್ತು ಮುಗೀತಾ ಇದೆ. ನಾಳೆ ಸಿಗೋಣ ಬೆಳಿಗ್ಗೆ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ನೋಡ್ಬೋದು ನಮ್ಮ ಹೋಟೆಲ್ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಒಳ್ಳೆ ವ್ಯೂ ಇದೆ, ಸಖತ್ತಾಗಿದೆ ರೂಮ್ ಅಂತೂ. ಈಗ ಕಾಣಿಸ್ತಾ ಇದ್ದೀನಿ ಜೈಪುರ್ ಪೂರಾ ಸಿಟಿ ಕಾಣ್ತಾ ಇದೆ ಇಲ್ಲಿಂದ.
ವಾ, ನಾವು ಜೈಪುರಲ್ಲಿದ್ದೀವಿ ಈಗ. ಜೈಪುರಲ್ಲಿ ಸ್ವಲ್ಪ ಗಾಡಿದು ವರ್ಕ್ ಇತ್ತು. ನಮ್ಮದು ಹಿತೇಶ್ ಬಾಯಿ ಡಿಸ್ಕ್ ಹೋಗಿದೆ ಗಾಡಿದು ಡಿಸ್ಕ್. ಸೊ ಚೇಂಜ್ ಮಾಡಿಕೊಡ್ತಾರೆ ಅಂತ ಹೇಳಿ ಈವ್ನಿಂಗ್ ಕೊಡ್ತಾ ಇದ್ದಾರೆ. ನೋಡಿರ್ಬೋದು ಇಲ್ಲಿ ತುಂಬಾ ಬ್ರೋ ತುಂಬಾ ಇದು ಬಿಸಿಲು. ಇದು ಮಕ್ಕಳೆಲ್ಲ ಅದು ವೈಟ್ ಕಲರ್ ಟವರ್, ಎಲ್ಲರೂ ವೈಟ್ ಕಲರ್ ಟವರ್ ಥರ ಹಾಕೊಂಡು ಹೆವಿ ಇದು ಎಲ್ಲ ಕಡೆ ವೈಟ್ ಕಲರ್ ಟವರ್ ಹಾಕೊಂಡು. ರೈನಾಕ್ಸ್ ಹತ್ರ ಬಂದಿದ್ದೀವಿ. ಅಲ್ಲಿ ಸಿಕ್ಕಿಲ್ಲ ರಾಯಲ್ ಎನ್ಫೀಲ್ಡಲ್ಲಿ. ಇಲ್ಲಿ ರೈನಾಕ್ಸ್ ಹತ್ರ ಇದು ಚೆನ್ನಾಗಿದೆ. नंबर से फोटो बेल्ट आता है, इससे जो आपको ब्रेक पेन वगैरह है, झटके वगैरह जो भी लगते हैं वो मिलेगा। ಇದು ನೋಡಿ ಪ್ರಕಾಶನ ಜಾಕೆಟ್ ತೊಗೊಂಡಿದ್ದೇನೆ ರೈನಾಕ್ಸ್ದು. ಆ್ಯಕ್ಚುಲಿ ಇದಕ್ಕೆ ಸೇಫ್ಟಿ ತುಂಬ ಒಳ್ಳೆಯದಿದೆ, ಕ್ವಾಲಿಟಿ ತುಂಬ, ಮತ್ತು ಪಾಕೆಟ್ಸು ತುಂಬ ಇದೆ. ಮತ್ತು ಈ ಕಡೆ ಬ್ಯಾಗ್, ಅದು ವಾಟರ್ ಹೈಡ್ರೇಷನ್ ಬ್ಯಾಗ್ ಹೋಗ್ಬೋದು. ಚೆನ್ನಾಗಿದೆ, ನಂಗೆ ಹೇಗೆ ಸೂಟ್ ಆಗ್ತಿದೆ ನೋಡಿ ಒಂದ್ಸಲ. ಎಲ್ಲ ಪ್ಯಾಂಟ್ ಎಲ್ಲ ಹಾಕಿ ಗಾರ್ಡ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ರೈಸ್ ಪ್ರಕಾಶಣ್ಣ ಏನಿದು? ಲಿಚ್ಚಿ ಕಸಿಗಾಯಿ ಹೆಂಗಂತ? 200 rupees ಕಿಲೋ. ನಮ್ಮ ಕಾರವಾರದಲ್ಲಿ 400 rupees ಕಿಲೋ. ಅದು ಬೇರೆ ಟೈಪ್ ಲಿಚ್ಚಿ ಇದಲ್ಲ, 200 rupees ಕಿಲೋ ಅಂತೆ.